ನಮ್ಮ ದೇಶದಲ್ಲಿದ್ದಾರೆ, ಅವ್ರಿಗೆ ಹೊರಗೆ ಹಾಕಬೇಕು ಅಂತ ಹೇಳಿ ಆಯ್ತು. ಇದು 13 ರಾಜ್ಯಗಳಲ್ಲಿ SIR ನಡೆದಾಗ ಎಷ್ಟು ನುಸುಳಿಕರರು ಬಂದಿದ್ದಾರೆ ನಮ್ಮ ದೇಶದಲ್ಲಿ ಎಂಬುದು ಆ ಪಟ್ಟಿ ಕೊಡಬೇಕು ತಾವು. ಯಾಕೆ ಕೊಡ್ತಾ ಇಲ್ಲ? ಇನ್ನೂವರೆಗೆ ಒಂದೇ ಒಂದು ಹೆಸರು SIR ನಲ್ಲಿ ಯಾರು ಪಟ್ಟಿಯಲ್ಲಿ ಇದ್ದಾರೆ, SIR ಬಂದ ನಂತರ ಈ ವೋಟರ್ ಲಿಸ್ಟ್ ನಿಂದ ಯಾರು ಹೊರಗಡೆ ಹೋಗಿದ್ದಾರಲ್ವಾ, ಇನ್ನುವರೆಗೆ ಒಬ್ಬನೇ ಒಬ್ಬ ಹೆಸರು ಎಲೆಕ್ಷನ್ ಕಮಿಷನ್, ಎಲೆಕ್ಷನ್ ಆಯೋಗ, ಚುನಾವಣೆ ಆಯೋಗದಿಂದ ಒಂದೇ ಒಂದು ಹೆಸರು ಇನ್ನುವರೆಗೆ ಬರಲಿಲ್ಲ. ಬಹಳಷ್ಟು ಜನ ಸ್ಟಡಿ ಮಾಡ್ತಾರಲ್ಲ ತಮ್ಮ ತಮ್ಮ ಸ್ಟೇಟ್ಗಳಲ್ಲಿ, ರಾಜ್ಯಗಳಲ್ಲಿ ಏನಾಗಿದೆ ಅಂತ ಹೇಳಿ. ಆ ಸ್ಟಡಿ ಪ್ರಕಾರ ನಮ್ಗೇನ್ ಗೊತ್ತಾಗ್ತಾ ಇದೆ, ಇನ್ನುವರೆಗೆ ಕೋಟ್ಯಾಂತರ ಜನರ SIR ಆದ ನಂತರ ನಮ್ಮ ದೇಶದಲ್ಲಿ ನುಸುಳಿಕೋರರ ಪಟ್ಟಿ ಅಂತ ಹೇಳ್ತಾ ಇದ್ದಾರೆ 372 ಅಂತ. ಅದರಲ್ಲಿ ಹೆಚ್ಚಾಗಿ ಬಂದಿತ್ತು ನೇಪಾಳದಿಂದ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಅದರಲ್ಲಿ ಅಲ್ಪಸಂಖ್ಯಾತರು ಬಂದಿದ್ದೆಷ್ಟು? ಕೇವಲ 7 ಜನ ಅಂತ ಹೇಳಿ. ಅದರಲ್ಲಿ 2 ಸತ್ತು ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಹೀಗಾದಾಗ ನಮ್ಮ ದೇಶದ ಸ್ಥಿತಿ ಏನು? SIR ನಲ್ಲಿ ತಾವು ಕೇಳ್ತಾ ಇದ್ದೀರಾ ಏನು 12 ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳಿ. ಸರ್, ತಾವು ಗೊತ್ತಿದ್ದ ಹಾಗೆ ರೆಕಾರ್ಡ್ ನಮಗೆ ತಿಳಿಸ್ತಾ ಇದೆ ಏನಂತ ಹೇಳಿ ಗೊತ್ತಾ? ತಾವು ಪಾಸ್ಪೋರ್ಟ್ ಕೇಳಿದಾರ, ಕೇಳಬೇಕು. ಆದರೆ ಪಾಸ್ಪೋರ್ಟ್ ಬಂದಿರುವ ಸಂಖ್ಯೆ ಎಷ್ಟು? 7.29% ಜನರಲ್ಲಿ ಪಾಸ್ಪೋರ್ಟ್ ಇದೆ. ನಮ್ಮ ರಾಷ್ಟ್ರದಲ್ಲಿ 140 ಕೋಟಿ ಜನ ಹೊಂದಿರುವಂತ ನಮ್ಮ ದೇಶದಲ್ಲಿ ಪಾಸ್ಪೋರ್ಟ್ ಹೊಂದಿದವರು 7.92% ಜನರಲ್ಲಿ ಪಾಸ್ಪೋರ್ಟ್ ಇದೆ. ಅದೇ ರೀತಿಯಾಗಿ ತಾವೇನು ಕೇಳ್ತಾ ಇದ್ದಾರಲ್ಲ, ಎಲ್ಲ ಇದು ಡಾಕ್ಯುಮೆಂಟ್ಸ್ ಕೊಡ್ಬೇಕಂತ ಹೇಳಿ,